was using different laptops, so I need to adjust everything. As Okay. Baldeep said, all options closed now. I need to revoke. ಹಾ How are you, Ravindran sir? ಹೇಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀವಿ ಹಾ. ಸರ್. ನಾನು ಯಾವಾಗ ಮುಂಬೈ ಬಂದ್ರಿ ಬಾಂಬೆಯಿಂದ? ಅಲ್ಲ ಮುಂಬೈ ಐ ಮೀನ್ ಮುಂಬೈ. Oh, you are in Okay, still in Trona Mumbai, cases. yeah? Okay. मैं मुंबई मुंबई ಹಾ ಮುಂಬೈಯಲ್ಲಿ ಇದ್ದೀರಾ? ಯಾವ ಏಕ ಭಾಗದಲ್ಲಿ ಇದ್ದೀರಾ? ಯಾವ ಏಕ ಏರಿಯಾ ಮುಂಬೈ? ಏಕ ವಾರ ನಾನು ಮುಂಬೈ ಹೋಗ್ತಾರೆ. ಹಾ, ಏಕ ವಾರ ಒಂದು ವಾರ ಒಂದು ವಾರ ನಾನು ಮುಂಬೈಯಲ್ಲಿ ಇರ್ತೀನಿ. ಮುಂಬೈಯಲ್ಲಿ ಇರ್ತೀನಿ. ಇರ್ತೀನಿ. ಹಾ, ನಾವು ಯಾವಾಗ ಹೇಳ್ಬೇಕು ಅಲ್ಲಿ, ನಾನು ಒಂದು ವಾರ ಮುಂಬೈ ಮುಂಬೈಯಲ್ಲಿ ಇರ್ತೀನಿ. ಇರ್ತೀನಿ. ಹಾ, ಬಲ್ದೀಪ್ ನೀವೀಗ ಇನ್ನೊಂದು ವಾರ ಅಮೃತಸರದಲ್ಲಿ ಇರ್ತೀನಿ. ಅಸ್ಯೂಮ್ ದಟ್. ಏನ್ ಹೇಳ್ಬೇಕು ಅವಾಗ? ಒಂದು ವರ್ಷ. ಒಂದು ವಾರ. ಒಂದು ವಾರ. ಒಂದು ವಾರ ಅಮೃತಸರ್ ಇರ್ತೀನಿ. ಅಮೃತಸರದಲ್ಲಿ ಇರ್ತೀನಿ. ಬೆಲ್ದೀಪ್ ಹೋಗೋವಾರ ಅಮೃತಸರ್ ಇರ್ತೀನಿ. ಹೋಗೋವಾರ. ಬಲ್ದೀಪ್ ಹೋದ್ವಾರ ಅಮೃತಸರದಲ್ಲಿ ಇದ್ರು. ಅಲ್ಲ, ಲಾಸ್ಟ್ ವೀಕ್ ಹೋಗುವಾರ. ಹೋದ್ವಾರ ಅಥವಾ ಕಳೆದ ವಾರ. ಓ ಅಚ್ಚಾ, ಹೋದುವಾರ. ಕಳೆದ ವಾರ ಅಥವಾ ಹೋದ ವಾರ. ಲಾಸ್ಟ್ ವೀಕ್ ಈಸ್ ಹೋದುವಾರ. ಹೋದ ವಾರ ಅಥವಾ ಕಳೆದ ವಾರ. ಟೆಲ್ ಲೈಕ್ ದಟ್. ಕಳೆದ ವಾರ ಬಲ್ದೀಪ್ ಅಮೃತಸರದಲ್ಲಿದ್ರು. ಈ ವಾರ ಬಲ್ದೀಪ್ ಬೆಂಗಳೂರಿನಲ್ಲಿದ್ದಾರೆ. ಹೇಳಿ ಈಗ. ಬೆಲ್ದೀಪ್ ಹೋದುವಾರ ಅಮೃತಸರ್ ದಲ್ಲಿದ್ರು. ಈ ವಾರ ಬ್ಯಾಂಗ್ಳೂರ್ನಲ್ಲಿದ್ದಾರೆ. ವೆರಿ ಗುಡ್. ಈಗ ಹೇಳಿ ಬಲ್ದೀಪ್, ನೀವು ರವೀಂದ್ರನ್ ಸರ್ ಬಗ್ಗೆ ಹೇಳಿ. ಈಗ ಹೋದ್ವಾರ ಬೆಂಗಳೂರಲ್ಲಿದ್ರು, ಈ ವಾರ ಅವರು ಬಾಂಬೆಯಲ್ಲಿದ್ದಾರೆ. ಹೇಳಿ. ರವೀಂದ್ರನ್ ಸರ್ ಹೋದವಾರ ಬಾಂಬೆದಲ್ಲಿ ಇಲ್ಲಿದ್ರು. ಹೋದ್ವಾರ ಬೆಂಗಳೂರಲ್ಲಿ ಇದ್ರು. ಬೆಂಗಳೂರಲ್ಲಿ ಇದ್ರು. ಈ ವಾರ ಬಾಂಬೆಯಲ್ಲಿದ್ದಾರೆ. ರಾಮಚಂದ್ರನ್ ಸರ್, ನೀವು ಟ್ರೈ ಮಾಡಿ. ಬಲ್ದೀಪ್ ರವರೇ ಬಲ್ದೀಪ್ ರವರು ಹೋದುವಾರ ಅಮೃತಸರ್ ಇದ್ರು. ಬಲ್ದೀಪ್ ರವರೇ ಬಲ್ದೀಪ್ ರವರು ಈ ವಾರ ಇಲ್ಲಿದ್ದಾರೆ. ಬೆಂಗಳೂರಲ್ಲಿದ್ದಾರೆ. ರವೀಂದ್ರನ್ ಸರ್ ಹೇಳಿ. ಈಗ ರವೀಂದ್ರನ್ ಸರ್ ಹೋದ್ವಾರ ಬೆಂಗಳೂರಲ್ಲಿದ್ರು, ಈ ವಾರ ಬಾಂಬೆಯಲ್ಲಿದ್ದಾರೆ. ಹೇಳಿ. ರವೀಂದ್ರನ್ ರವರು ಹೋದುವಾರ ಬೆಂಗಳೂರು ಇದ್ರು. ಈ ವಾರ ರವೀಂದ್ರನ್ ರವರ ಮುಂಬೈ ಇಲ್ಲಿದ್ದಾರೆ. ವೆರಿ ಗುಡ್. ಇಂದ್ರಜಿತ್ ಅವರೇ, ನೀವೇ. I am not able to follow. What is that vara? ಹೋದುವಾರ or ಒಂದು ವಾರ? ಹೋದುವಾರ. ಲಾಸ್ಟ್ ವೀಕ್. ಹೋದುವಾರ. ಈ ವಾರ ದಿಸ್ ವೀಕ್. Okay. ಹೋದವಾರ ಸೇಮ್ ಹೋದವಾರ ಕಳೆದ ವಾರ. ಹೋದುವಾರ ಕಳೆದ ವಾರ. ಹೋದುವಾರ ಕಳೆದ ವಾರ. ಕರೆಕ್ಟ್. ಓಕೆ. ಕಳೆದ ವಾರ. ಫಸ್ಟ್ ಈಸ್ whose name I should say? ಹೋದುವಾರ ರವೀಂದ್ರನ್ ರವರೇ ಕೋಲ್ಕತಾ ಅಲ್ಲಿ ಇರ್ತೀನಿ नहीं होगा because it will be the verb will be ಇದಾರೆ. ಸಾರಿ, ಡಿಸ್ಕನೆಕ್ಟೆಡ್. ಸಾರಿ. ಹೋದುವಾರ ರವೀಂದ್ರನ್ ರವರೇ ಕೋಲ್ಕತಾನಲ್ಲಿ ರವರು. ಹೋದುವಾರ ರವೀಂದ್ರನ್ ರವರು ಕೋಲ್ಕತಾನಲ್ಲಿ then the word will ಇದ್ರು. ಕಲ್ಕತ್ತಾದಲ್ಲಿದ್ರು. ಓಕೆ. ಕಲ್ಕತ್ತಾದಲ್ಲಿ ಇದ್ದರು. ನಾನು ಐ ಆಮ್ ಕಂಬೈನಿಂಗ್ ದ ವರ್ಡ್ಸ್. ಕಲ್ಕತ್ತಾದಲ್ಲಿದ್ರು. ಸಂಜೋಗ, we call it ಸಂಧಿ. ಕಾಂಪೌಂಡ್ words. ಕಳೆದ ವಾರ. Then ಈ ವಾರ ರವೀಂದ್ರ ರವರು ಕೋಲ್ಕತ್ತಾದಲ್ಲಿ
what will be the ಬಾಂಬೆಯಲ್ಲಿದ್ದಾರೆ. अच्छा बॉम्बे ಬಾಂಬೆಯಲ್ಲಿ ಇದ್ದಾರೆ. Okay. ಅಷ್ಟೇ ದಟ್ಸ್ ಆಲ್. सर ಹೋದ ವಾರ is ಕಳೆದ ವಾರ also no ಕಳೆದ ವಾರ, ಹೋದ ವಾರ, ಕಳೆದ ವಾರ ಸೇಮ್. ಕಳೆದ ವಾರ ಹೌದು. ಸೇಕ್ ಎಕ್ಸಾಂಪಲ್, ಕಳೆದ ವಾರ ನಾನು ಸೇಲಂ ಅಲ್ಲಿದ್ದೆ, ಈ ವಾರ ಬೆಂಗಳೂರಲ್ಲಿದ್ದೀನಿ. ಟೇಕ್ ಎಕ್ಸಾಂಪಲ್ ಬಲ್ದೀಪ್, ಹೋದ ವಾರ ಅಮೆರಿಕಾದಲ್ಲಿದ್ದೆ, ಈ ವಾರ ಇಂಡಿಯಾದಲ್ಲಿದ್ದೀನಿ. ಟೇಕ್ ಎಕ್ಸಾಂಪಲ್ ಸೌರಭ್ ಹೋದ ವಾರ ಇಂಡಿಯಾದಲ್ಲಿದ್ರು, ಈಗ UK ಅಲ್ಲಿದ್ದಾರೆ. ಲೈಕ್ ದಿಸ್. UK ಅಲ್ಲಿದ್ದಾರ UK ಎಲ್ಲಿದ್ದಾರೆ, ಎಲ್ಲಿದ್ದಾರೆ? UK ಎಲ್ಲಿದ್ದಾರೆ ಅಥವಾ UK ಅಲ್ಲಿದ್ದಾರೆ. Whichever the way you want to say, you need to communicate the right way. He was last week, he was in somewhere, now he's in somewhere. Okay. Clear? Clear. ಆಯ್ತು ಸರ್. Yeah. ಇದನ್ನ ನೋಡ್ಬೇಕು ನಾವು ನಿನ್ನೆ. You say now I was last week in Bangalore. ನಾನು ಹೋದ ವಾರ ಬೆಂಗಳೂರಲ್ಲಿದ್ದೆ. ಅಲ್ಲಿದ್ದೆ. ಈಗ ಸರ್, ಈಗ ಹೋದ ವಾರ ನನ್ನ ಮಗಳ ಮನೆಯಲ್ಲಿದ್ದೆ, ಈ ವಾರ ನನ್ನ ಮಗನ ಮನೆಯಲ್ಲಿದ್ದೀನಿ. Assume that you was in daughter house last week. This week I am in my son's house. okay ರಾಮಚಂದ್ರನ್ ಸರ್. ಓಕೆ. ಹೋದ ವಾರ ನಾನು ಮಹನಲ್ಲಿ ಮನೆ ಅಲ್ಲಿದೆ, ಈ ವಾರ ನಾನು ನಮ್ಮ ಮನೆ ಎಲ್ಲಿದೆ? ನಮ್ಮ ಮನೆ ಎಲ್ಲಿದ್ದೇನೆ. ಐ ವಿಲ್ ಬಿ ದೇರ್. ಎಲ್ಲಿದ್ದಾರೆ ಎಲ್ಲಿದೆ ಮೀನ್ಸ್ ಪಾಸ್ಟ್. ಎಲ್ಲಿದ್ದೇನೆ ಮೀನ್ಸ್ ಐ ವಿಲ್ ಬಿ ದೇರ್. ಎಲ್ಲಿದ್ದಾರೆ. ಓಕೆ. ಎಲ್ಲಿದ್ದಾರೆ. ನಾನು ಮಗನಲ್ಲಿ ಮನೆ ಎಲ್ಲಿದೆ, ಈ ವಾರ ನಾನು ನಮ್ಮ ಮನೆಯಲ್ಲಿದ್ದಾರೆ. ಎಲ್ಲಿದ್ದಾನೆ? ಎಲ್ಲಿದ್ದಾರೇನು? ನೋ ಸರ್, ರಾಮಚಂದ್ರ ಸರ್, ನಾನು ಕಳೆದ ವಾರ ಮಗನ ಮನೆಯಲ್ಲಿದ್ದೆ. ಮಗನ ಮನೆಯಲ್ಲಿದ್ದೆ, ಈ ವಾರ ನನ್ನ ಮನೆಯಲ್ಲಿದ್ದೇನೆ. ಐ ವಾಸ್ ಇದ್ದೇನೆ. ನಾನು ಹೋದ ವಾರ ಮಗನ ಮನೆಯಲ್ಲಿದ್ದೆ, ಈ ವಾರ ನಾನು ನಮ್ಮ ಮನೆಯಲ್ಲಿದ್ದೇನೆ. ಇದ್ದೇನೆ. ವೆರಿ ಗುಡ್, ಸೂಪರ್. ಲೈಕ್ ದಿಸ್. ಓಕೆ, ಕ್ಯಾನ್ ಯು ಟ್ರೈ ಸಂಬಡಿ? ಪ್ರಯತ್ನ ಮಾಡಿ. ಪ್ರತಾಪ ಮೌನವಾಗಿದ್ದ. ಮೌನವಾಗಿದ್ದಾರೆ. ಪ್ರತಾಪ್ ರವರು ಮೌನವಾಗಿದ್ದಾರೆ. ಪ್ರತಾಪ್ ರವರು ಮೌನವಾಗಿದ್ದಾರೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಮೌನ ಇಲ್ಲ. ನಾನು ಮೌನವಾಗಿಲ್ಲ. ಎಸ್ ಮೌನವಾಗಿಲ್ಲ. Silent means ಮೌನ is In silent. his court. There he is standing in front of his court. ಅದೇ ಪ್ರತಾಪ್ ಅವರ ನೀವು ಹೋಗುವಾರ ಎಲ್ಲಿದ್ದಾರೆ? ಹೋದ ವಾರ ಎಲ್ಲಿದ್ರಿ? ಹೋಗುವಾರ ಎಲ್ಲಿದ್ರಿ? ಹೋಗುವಾರ ಎಲ್ಲಿದ್ರಿ? ನಾನು ಹೋದ ವಾರ ಬ್ಯಾಂಗ್ಳೂರ್ನಲ್ಲಿ ಇದ್ದೆ. ಪ್ರತಾಪ್, ಯು ಶುಡ್ ಸೇ ಇದ್ದೆ. ನಾನು ಹೋದ ವಾರ ಬ್ಯಾಂಗ್ಳೂರ್ನಲ್ಲಿ ಇದ್ದೆ. ಸರಿ ಇದೆ. ನೀವು ಪ್ರತಾಪ್ ಅವ್ರನ್ನ ಕೇಳಿ, ಸರ್ನ ಕೇಳಿ. ಈಗ ನೀವು ಹೋದ ವಾರ ಎಲ್ಲಿದ್ರಿ? ರವೀಂದ್ರನ್ ರವರೇ, ನೀವು ಹೋದ ವಾರ ಎಲ್ಲಿ ಇದ್ರಿ? ನಾನು ಹೋದ ವಾರ ಬ್ಯಾಂಗ್ಳೂರ್ ಅಲ್ಲಿದ್ದೆ, ಈ ವಾರ
ಮುಂಬೈ ಎಲ್ಲಿದ್ದಾರೆ? ಇದ್ದೇನೆ, ಮುಂಬೈಯಲ್ಲಿ ಇದ್ದೇನೆ. ಮುಂಬೈ ಎಲ್ಲಿದ್ದೇನೆ? ಹಾ ಫೈನ್ ಫೈನ್ ಎಲ್ಲಿದ್ದೇನೆ? ಫೈನ್. ಇಂದ್ರಜಿತ್ ಅವರೇ ಕೇಳಿ, ಹೌದು. ಸರ್ನ್ ಕೇಳಿ. ಓಕೆ. ಯಾರ ಜೊತೆ ಮಾತಾಡ್ಬೇಕು ಸರ್? ರವೀಂದ್ರನ್ ಸರ್ ಜೊತೆ. ರವೀಂದ್ರನ್ ಸರ್. ಓಕೆ. ರವೀಂದ್ರನ್ ಸರ್, ನೀನು ಹೋದ ವಾರ ನೀವು ಎಲ್ಲಿ ನೀವು ನೀವು ಸಾರಿ ಹ್ಮ್ ನೀವು ಹೋದ ವಾರ ಆ, ಎಲ್ಲಿದ್ರಿ? ಎಲ್ಲಿದ್ರಿ? ಹಾ ನಾವು ಹೋದ ವಾರ ಬ್ಯಾಂಗ್ಳೂರಲ್ಲಿದ್ದೆ. ಇದ್ದೆ, ಸರಿ. ಬೆಂಗಳೂರಲ್ಲಿ ಇದ್ದೆ. ಬ್ಯಾಂಗ್ಳೂರ್ ಅಲ್ಲಿದ್ದೆ. ಹಾ ಅಲ್ಲಿದ್ದೆ. ಈ ವಾರ ಎಲ್ಲಿದ್ರಿ? ಈ ವಾರ ನಾವು ನಾನು ಮುಂಬೈ ಹ್ಮ್. ಎಲ್ಲಿದ್ದಾರೆ? ಇದ್ದೇನೆ, ಮುಂಬೈಯಲ್ಲಿ ಇದ್ದೇನೆ. ಎಲ್ಲಿದ್ದೇನೆ? ಓಕೆ ಫೈನ್. ಎಲ್ಲಿದ್ದಾರೆ ಅವ್ರು ಎಲ್ಲಿದ್ದೇನೆ? Same. ಎಲ್ಲಿದ್ದಾರೆ ಇಸ್ ಅ ಕ್ವಶನ್. ಓಹ್, ಹಾ. ಮುಂಬೈಯಲ್ಲಿ ಇದ್ದಾರೆ, ಮುಂಬೈಯಲ್ಲಿ ಇದ್ದಾರೆ, ದಟ್ The ಈಸ್ ದೇ. question. ಮುಂಬೈಯಲ್ಲಿ ಇದ್ದಾರೆ. ಐ ನೋ ಮುಂಬೈಯಲ್ಲಿ ಇದ್ದೇನೆ. ಹಾ. ಮುಂಬೈಯಲ್ಲಿ ಇದ್ದೇನೆ. ಎಲ್ಲಿದ್ದೇನೆ? Okay. ಓಕೆ. So when we, Janathan Ravre, when Yeah, we please go ask ahead. this question, so let's say I'm asking this question to Ravindran sir again. So Ravindran Ravre, ನೀವು ಹೋದ ವಾರ ಎಲ್ಲಿದ್ದೀರಿ? Is that the question mark? ಎಲ್ಲಿದ್ದೀರಿ? Yes, question mark. Yes, question mark. Okay. ಎಲ್ಲಿದ್ರಿ? So ಎಲ್ಲಿದ್ದೀರಿ? The response will be, ನಾನು ಹೋದ ವಾರ ಬಾಂಬೆದಲ್ಲಿ ಇದ್ದೇನೆ. ಬಾಂಬೆಯಲ್ಲಿ ಇದ್ದೆ. Oh, Past tense. ಬಾಂಬೆಯಲ್ಲಿ ಇದ್ದೆ. ಇದ್ದೆ. Okay. ಇದ್ದೆ past tense. ಇದ್ದೆ. ಹೌದಾ? ಇದ್ದೀನಿ ಪ್ರೆಸೆಂಟ್ ಟೆನ್ಸ್. Okay. ಹೌದಾ? ನೀವು ಈ ವಾರ ಎಲ್ಲಿದ್ರಿ? ಎಲ್ಲಿದ್ದೀರಿ? ನಾನು ಎಲ್ಲಿದ್ದೀರಿ? ಎಲ್ಲಿದ್ದೀರಿ? ನಾನು ಈ ವಾರ ಬ್ಯಾಂಗ್ಳೂರ್ನಲ್ಲಿ ಇದ್ದೇನೆ. Very good. Okay. Because now you are there already, present tense now. Okay. Because last week it is a past perfect. Okay. This is present perfect continuous tense. So past Pratap, perfect is Pratap, idde. can you repeat that second question? Okay. So ನೀವು ಈ ವಾರ ಎಲ್ಲಿದ್ರಿ? ಈ ವಾರ. Okay. ಹಾ. ಎಲ್ಲಿದ್ದೀರಾ? ಎಲ್ಲಿದ್ದೀರಾ? Okay. ಇದರ is the question. ಹಾ. So the same question for the last week as well, right? ಹೋದ ವಾರ ಎಲ್ಲಿದ್ದೀರಾ? ಎಲ್ಲಿದ್ರಿ? Okay. So I Past mean, what's the perfect. difference, sir? I mean, I'm just trying to understand this because ಎಲ್ಲಿದ್ದೀರಿ is the question we've asked for the past tense. Past Now, tense. for the present tense, ಈ ವಾರ ಎಲ್ಲಿದ್ದೀರಾ? ಎಲ್ಲಿದ್ದೀರಾ? Present Okay. tense. Present tense. Okay, it's just the tense change. Otherwise, okay. I understand now. Pronunciation it looks like. That's Okay. ಎಲ್ಲಿದ್ರಿ? Take example. Last week ಎಲ್ಲೋಗಿದ್ರಿ? Last week ಏನ್ ತಿಂದ್ರಿ? Last week ಏನ್ ನೋಡಿದ್ರಿ? Last week ಏನ್ ಕೆಲಸ ಮಾಡಿದ್ರಿ? Last week ಏನ್ ಪ್ರಾಜೆಕ್ಟ್ ಮಾಡಿದ್ರಿ? Last week ಯಾರನ್ನ ಭೇಟಿ ಮಾಡಿದ್ರಿ? This is continuous. You could ask anything. ಈ ವಾರ ಏನ್ ಮಾಡಿದ್ರಿ? ಈ ವಾರ ಏನ್ ಮಾಡ್ತಾ ಇದ್ದೀರಾ? ಎಲ್ಲಿದ್ರಾ? ಹಾ. ಈ ವಾರ ಏನ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀರಾ? So which means it's still continuing or the future? Present. ಏನ್ ಮಾಡ್ತಾ ಇದ್ದೀರಾ? ಯಾರನ್ನ ಭೇಟಿ ಮಾಡಿದ್ರಿ? Okay. Okay. Present So continuous. that's still continuous. ಇವತ್ತು ಏನ್ ಮಾಡೋಣ ನಾವು? ನೆನ್ನೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಕಲ್ತ್ಕೊಂಡಿದ್ದೇವೆ. ನಾವು ಇವತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಕಲ್ತ್ಕೊಳ್ಳೋಣ. Okay. ಸಿಂಪಲ್ ಪಾಸ್ಟ್ ಟೆನ್ಸ್ ಏನು? ಸಬ್ಜೆಕ್ಟ್ ಇರಬೇಕು. I ate food. ನಾನು ಊಟ ಮಾಡಿದೆ. ಮಾಡಿದೆ, ತಿಂದೆ, ಮಲಗಿದೆ, ಹೋದೆ, ಇದೆ. ಹಾ. ಕಾಲ್ ಮಾಡ್ದೆ, ಬುಕ್ ಮಾಡ್ದೆ, ಗ್ಯಾಸ್ ಬುಕ್ ಮಾಡ್ದೆ. ಇದನ್ನ ಹೆಂಗ್ ಹೇಳೋದು? ನಾನ್ ಕಾಲ್ ಮಾಡ್ದೆ, ವಾಟ್ಸಪ್ ಮಾಡ್ದೆ, ಊಟ ಮಾಡ್ದೆ, ಊಟ ಮಾಡಿದ್ರಿ? ಊಟ ಮಾಡಿದ್ರಿ? I ate. ನಾನು ಊಟ ಮಾಡಿದೆ. So Ravindran Ravre, it's like ನೀವು ಏನು ಊಟ ಮಾಡಿದ್ರಿ? ನಾನು ಇಡ್ಲಿ ತಿಂದೆ.
ತಿಂದೆ. ಎಸ್ ತಿಂದೆ ಎಸ್, ವೆರಿ ಗುಡ್. ನಾನು ಅನ್ನ ಸಾಂಬಾರ್ ತಿಂದೆ. ಹ್ಮ್ ಆತ ಈಗ ಅದನ್ನೇ ಕೇಳೋದು ರವೀಂದ್ರನ್ ಸರ್. ಈಗ ಏನ್ ಊಟ ತಿಂದ್ರಿ, ಟಿಫನ್ ಏನ್ ತಿಂದ್ರಿ ರವೀಂದ್ರನ್ ಸರ್? ನಾನು ಇಡ್ಲಿ ಸಾಂಬಾರ್ ತಿಂದೆ. ವೆರಿ ಗುಡ್, ದಟ್ಸ್ ಆಲ್ ಪಾಸ್ಟ್ ಟೆನ್ಸ್. ಹಾ ಮಾರ್ನಿಂಗ್ ಟೀ ಕುಡಿದ್ರಾ? ಟಿ 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 ಅದೇ ಟೀ ಕುಡು ಕುಡಿತೀನಿ. ಕುಡಿದೆ. ಕುಡಿದೆ. ಕುಡಿದೆ ಕುಡಿದೆ, ಪಾಸ್ಟ್ ಟೆನ್ಸ್. ಕುಡಿದೆ. ಐ ಆಮ್ ಆಸ್ಕಿಂಗ್ ಪಾಸ್ಟ್ ಟೆನ್ಸ್. ಮಾರ್ನಿಂಗ್ ವಾಕಿಂಗ್ ಹೋದ್ರಾ? ವಾಕಿಂಗ್ ಹೋದೆ. ಹೋದೆ, ದಟ್ಸ್ ಆಲ್. ಹೋದೆ. ನಿಮ್ ಫ್ರೆಂಡ್ಗೆ ಕಾಲ್ ಮಾಡಿದ್ರಾ? ಕಾಲ್ ಮಾಡ್ತೀನಿ. ಮಾಡಿದ್ದೆ. ಮಾಡಿಲ್ಲ. ಮಾಡಿದೆ. ಅವರು ನಿನ್ ಮನೆ ಅಲ್ಲಿ ನಿನ್ನ ಸ್ನೇಹಿತರು ಬಂದ್ರಾ? ಬಂದ್ರಾ? ಹಾ. ಬಂದ್ರಾ? ನಿನ್ನೆ ನಿಮ್ ಮನೆಯಲ್ಲಿ ಸ್ನೇಹಿತರು ಮನೆಗೆ ನಿನ್ನೆ ನಿಮ್ ಮನೆಗೆ ಸ್ನೇಹಿತರು ಬಂದ್ರಾ? ನಮ್ಮ ಮನೆಗೆ ಸ್ನೇಹಿತರು ಬಂದಿದ್ದೆ. ಬಂದ್ರು. ಸ್ನೇಹಿತರು ಲೈಕ್ ದ ಪ್ಲೂರಲ್, ಸೊ ಇಸ್ ದ ರೀಸನ್ ಬಂದ್ರು ಶಾಯದ್. ಓಕೆ, ಬಂದ್ರು. ಯು ಕ್ಯಾನ್ ಸೇ ಬಂದೆ ಆಲ್ಸೋ, ನೋ? No, bande is a singular. Oh, okay. Bande singular. Bandru. Bandide means neuter gender. Okay. As dog came to your house yesterday, yes, it came. That is bandide. Okay. Bandru. Okay. Bandru. Because I have very good Malayalam friends. So majority of them, you sometimes uses human beings become animals. Bandide. So I will say many times, Amma, I am not an object. I am a human being. ಬಂದಿದೆ. ಸರ್, ಇನ್ನೊಂದು ಉದಾಹರಣೆ ಕೇಳ್ಬೇಕು, ಅದು ಸಿಂಗ್ಯುಲರ್ಗೆ. ಹೇಳಿ ಸರ್, ಕೇಳಿ. ನೀವ್ ಕೇಳ್ಬೇಕು ಸರ್. ಓಕೆ, ಸಿಂಗ್ಯುಲರ್ ಕೇಳ್ತೀನಿ. ಬೆಕ್ಕು ಮನೆಗ್ ಬಂತ? ಬೆಕ್ಕು ಮನೆಗೆ ಬಂದಿದೆ. ಬಂತು ಅಷ್ಟೇ. ಬಂದಿದೆ. ಬಂದಿದೆ ಮೀನ್ಸ್ ಇಟ್ ಇಸ್ ಎ ನ್ಯೂಟರ್ ಜೆಂಡರ್. ವಿ ವಿಲ್ ಸೇ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಬಂತು. ಬಂದಿದೆ. Now for a human being, ಬಂದ್ರು. okay, ಅವ್ರು ಬಂದ್ರಾ? Okay, so that's plural or singular? ಬಂದ್ರು is a singular. I said no, singular. ಬಂದ. If you ಮಗ ಬಂದ್ನಾ, take example. ಮಗ ಬಂದನಾ? So ಮಗ ಬಂದೆ. Okay, ಮಗ ಬಂದೆ is the right answer. ಮಗ ಬಂದ. So ಮಗ ಬಂದ is the question, right? No. ಮಗ ಬಂದ is the answer. ಮಗ ಬಂದ್ನಾ? ಬಂದನಾ? Okay, ಮಗ ಬಂದ, ಮಗ ಬಂದ. Okay. ಮಗಳು ಬಂದ್ಲಾ? So ಅವರು ಬಂದ್ರು. ಅವರು ಬಂದ್ರ. ಅವರು ಬಂದ್ರು. ಬಂದ್ರ. Okay. ಆಶಾ. ನಾನು ಬಂದೆ. ವೆರಿ. ಅವರು ಬಂದ್ರು. ಹೇಳ್ತಾರೆ ಈಗ. ಅವರು ಬಂದ್ರು, ನಾನು ಬಂದೆ. ವೆರಿ ಗುಡ್ ಸರ್. ಅದನ್ನೇ ಈಗ ಇವತ್ತು ಅದೇ ಪ್ರಾಕ್ಟೀಸ್ ಮಾಡ್ಬೇಕು. ಅವರು ಬಂದ್ರು, ನಾನು ಬಂದೆ. ಅದು ಬಂದಿತ್ತು. ಅದು ಬಂದಿತ್ತು. ಬಂದಿದೆ. ಅದು ಬಂದಿದೆ. ಅಥವಾ ಅವಳು ಬಂದ್ಲು, ಅವನ್ ಬಂದ, ಅವ್ರು ಬಂದ್ರು. ಓಕೆ, ಅವರು ಬಂದ್ರು. ಸರ್, ನಾನು ಬಂದೆ. ನಾವು ಬಲ್ದೀಪ್. ನಾವು ಬಂದಿದೆ. ಬಂದೆವು. ಬಂದಿದೆ ಇದು ಅಗೇನ್ ಅನಿಮಲ್ಸ್ ವಿ ಯೂಸ್. ಬಂದಿದೆ ಆದ್ರೆ ಆಬ್ಜೆಕ್ಟ್. ನಾವು ಬಂದೆವು. ದಟ್ಸ್ ವಾಟ್ ಯೂನಿಟ್ ಇಸ್. ಐ ಕೇಮ್, ನಾನು ಬಂದೆ. ವಿ ಕೇಮ್, ನಾವು ಬಂದೆವು. ಬಂದಿದ್ದಾರೆ. ಐ ವಿಲ್ ಟೆಲ್. ಬಂದಿದ್ದಾರೆ.
Recording in progress.